ನೋಡು, ಅವ್ರೇನೋ ಅಂದ್ರು ಅಂತ ನೀನ್ ಈ ರೀತಿ ನಿರ್ಧಾರನ ತಗೊಳ್ಬೇಡ. ಈಗ ಇಲ್ಲಿಂದ ಟಿ.ಸಿ ತಗೊಂಡು ಮತ್ತೆ ಬೇರೆ ಸ್ಕೂಲ್ಗಳಿಗೆಲ್ಲ ಅಲ್ದಾಡೋ ಪರಿಸ್ಥಿತಿ ಬೇಕಾ? ಅದಕ್ಕೆ ಅವಳು ಈ ಸ್ಕೂಲಲ್ಲೇ ಓದ್ಲಿ ಬಿಡು. ಇಲ್ಲ ಅಕ್ಕ, ಇಲ್ಲಿವರೆಗೂ ಆ ಮನೆಯವರು ನನ್ನ ಮೇಲೆ ಬೇರೆ ಬೇರೆ ಆರೋಪಗಳನ್ನ ಹೊರಿಸಿದ್ದಾರೆ. ಅದೆಲ್ಲಾನು ತಡ್ಕೊಂಡಿದ್ದೀನಿ. ಆದ್ರೆ ಈ ಸಲ ಹೊರಿಸಿರೋದು ನನ್ ತಂಗಿ ಓದಿಗೋಸ್ಕರ ನಾನ್ ಕಳ್ತನ ಮಾಡಿದ್ದೀನಿ ಅನ್ನೋ ಆರೋಪನ. ಇದರಿಂದ ನನ್ನ ಕುಟುಂಬಕ್ಕೂ ನೋವಾಗಿದೆ. ಹೀಗಿರುವಾಗ ಲಕ್ಷ್ಮಿನ ಇದೇ ಸ್ಕೂಲಲ್ಲಿ ಓದಿಸಿದ್ರೆ ಕಳ್ತನ ಮಾಡಿದ ದುಡ್ಡಲ್ಲಿ ಓದಿದಾಳೆ ಅಂತ ಜೀವನ ಪೂರ್ತಿ ಚುಚ್ಚಿ ಚುಚ್ಚಿ ಮಾತಾಡೋದಿಲ್ವಾ ಅಕ್ಕ? ಅದನ್ನ ಸಹಿಸ್ಕೊಳ್ಳೋದಕ್ಕಾಗತ್ತಾ ಹೇಳಿ? ಮಯೂರಿ, ಅವರ ಸಿಚುವೇಶನ್ ಅಲ್ಲಿ ಹಾಗೆ ಹೇಳಿರ್ಬಹುದು. ಸ್ವಲ್ಪ ದಿವಸ ಹೋದ್ರೆ ಅವ್ರದನ್ನ ಮರ್ತ್ ಬಿಡಬಹುದಲ್ವಾ? ಖಂಡಿತವಾಗ್ಲೂ ಮರೆಯೋದಿಲ್ಲ ಅಕ್ಕ. ಅವ್ರಿಗೆ ನನ್ ಕಂಡ್ರೇನೆ ಆಗೋದಿಲ್ಲ ಅಂದ್ಮೇಲೆ ಹೇಗಕ್ಕ ಇದನ್ನೆಲ್ಲ ಮರೀತಾರೆ? ನನ್ನನ್ನ ನೋಯಿಸ್ಬೇಕು ಅಂತಾನೆ ಅವ್ರು ಅದನ್ನೆಲ್ಲ ನೆನ್ಪಲ್ಲಿ ಇಟ್ಕೊಂಡಿರ್ತಾರೆ. ಅವ್ರೇನಾದ್ರೂ ಅನ್ಕೊಳ್ಳಿ, ಲಕ್ಷ್ಮಿಗೆಲ್ ಸಿಕ್ಕಿರೋದು ಫ್ರೀ ಸೀಟ್ ಅಲ್ವಾ? ಯಾರೋ ನಿನ್ನ ಹೆಸರು ಹೇಳ್ಕೊಂಡು ದುಡ್ಡು ಕೊಟ್ರೆ ಅದಕ್ಕೆ ನೀನೇ ಹೊಣೆ ಆಗ್ತ್ಯಾ? ಇದ್ರಲ್ಲಿ ನಿನ್ ತಪ್ಪು ಯಾವುದೂ ಇಲ್ಲ. ನೀನ್ ಈ ರೀತಿ ಪಾಪ ಪ್ರಜ್ಞೆಯಲ್ಲಿ ನರಳೋದ್ ಬೇಕಾಗಿಲ್ಲ. ಅಷ್ಟಕ್ಕೂ ಆ ದುಡ್ಡು ರಾಜೇಶ್ವರಿ ಅವ್ರೊಬ್ರದೇ ಅಲ್ಲ, ತಾರಕಣ್ಣ ಅಂಕಲ್ ಸಂಪಾದನೆ ಮಾಡಿರೋ ದುಡ್ಡದು. ನೀನು ಆ ಮನೆ ಸೊಸೆ ಅಂದ್ಮೇಲೆ ನಿನಗೂ ದುಡ್ಡು ತಗೊಳ್ಳೋ ಹಾಕಿದೆ. ಹಾಗಾಗಿ ನೀನ್ ಇಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮಯೂರಿ. ಇಲ್ಲ ಅಕ್ಕ, ನಮ್ಗೆ ಯಾವ ಅಧಿಕಾರನೂ ಇಲ್ಲ, ಹಕ್ಕೂ ಇಲ್ಲ. ನಾನು ಆ ಮನೆಯಲ್ಲಿ ಸಂಬಳಕ್ಕೆ ಕೆಲಸ ಮಾಡೋಳು ಮಾತ್ರ. ಅದಕ್ಕೆ ತಕ್ಕನಾಗಿರೋ ಕೂಲಿನ ಕೊಡ್ತಾ ಇದ್ದಾರಲ್ಲ, ಹಾಗಿದ್ಮೇಲೆ ಅದು ನನ್ ದುಡ್ಡು ಅಂತ ಹೇಗಕ್ಕ ಹೇಳ್ತೀರಾ? ಹಾಗೇನಾದ್ರೂ ನನ್ ದುಡ್ಡು ಅಂತ ಅನ್ಕೊಂಡ್ರೆ ನಾನ್ ದುಡ್ಡನ್ನ ತಗೊಂಡಿದ್ದೀನಿ ಅಂತ ಆಗಲ್ವಾ? ಹಾಗಾಗಿ ನಾನ್ ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ ಅಕ್ಕ. ನಿನಗೇನ್ ಹೇಳ್ಬೇಕು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಮಯೂರಿ. ನೋಡು, ಹೆಣ್ಮಕ್ಳಿಗೆ ನಾವು ಕೊಡೋ ದೊಡ್ಡ ಆಸ್ತಿ ಅಂದ್ರೆ ಅದು ವಿದ್ಯೆ. ಇವತ್ತು ಲಕ್ಷಾಂತರ ರೂಪಾಯಿ ಕೊಡ್ತೀನಿ ಅಂದ್ರೂ ಸೀಟ್ ಸಿಗದೆ ಇರೋ ಜಾಗದಲ್ಲಿ ಲಕ್ಷ್ಮಿಗ್ ಸೀಟ್ ಸಿಕ್ಕಿದೆ. ಇಲ್ಲಿ ಅವಳ ಬುದ್ಧಿವಂತಿಕೆನ ತೋರ್ಸೋದಕ್ಕೆ ಅವಳಿಗೊಂದು ಅದ್ಭುತವಾದ ಅವಕಾಶ ಸಿಕ್ಕಿದೆ. ಅದನ್ನ ನೀನ್ ಕಿತ್ಕೋಬೇಡ. ನೀನ್ ಈ ಒಂದ್ ವಿಷಯದಲ್ಲಿ ಹಠ ಬಿಟ್ರೆ ಅವಳ ಭವಿಷ್ಯ ಚೆನ್ನಾಗಿರುತ್ತೆ. ಯೋಚನೆ ಮಾಡು. ನೀವ್ ಹೇಳ್ತಿರೋದು ನನಗೆ ಅರ್ಥ ಆಗತ್ತೆ ಅಕ್ಕ. ಆದ್ರೆ ಒಂದು ಸಲ ನನ್ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ನನ್ ಪರಿಸ್ಥಿತಿ ನಿಮಗೆ ಅರ್ಥ ಆಗತ್ತೆ. ಹಾಗಾಗಿ ನಾನು ನನ್ನ ನಿರ್ಧಾರದಿಂದ ಹೊರಗಡೆ ಬರೋದಿಲ್ಲ ಅಕ್ಕ. ಈಗ ಟಿ.ಸಿ ಮಾತ್ರ ಅಲ್ಲ ಅಕ್ಕ, ಡೊನೇಷನ್ ಅಂತ ಕೊಟ್ಟಿರೋ ದುಡ್ಡನ್ನು ವಾಪಸ್ ಇಸ್ಕೋಬೇಕು. ನೋಡು, ನೀನ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಟಿ.ಸಿ ಏನೋ ಕೊಡ್ಬೋದು, ಆದ್ರೆ ಡೊನೇಷನ್ ದುಡ್ಡು ಕೊಡೋದ್ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅದೇನ್ ಸಣ್ಣ ಅಮೌಂಟ್ ಅಲ್ವಲ್ಲ ಮಯೂರಿ. ಅದೇನೋ ನನಗೆ ಗೊತ್ತಿಲ್ಲ ಅಕ್ಕ. ನನಗೆ ಟಿ.ಸಿ ಡೊನೇಷನ್ ದುಡ್ಡು ಎರಡೂ ಬೇಕು. ಕಾಡಿ ಬೇಡಿ ಆದ್ರೂ ನಾನು ಅವ್ರ ಹತ್ರ ಅದನ್ನ ಇಸ್ಕೋತೀನಿ.